ಕೊಲೆ ಯತ್ನ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯ ಜೀಪ್ ವಶ. ತುಮಕೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ ಇದು. ಸಾಯಿ ಕುಮಾರ್ ಅಲಿಯಾಸ್ ಕುಣಿಗಲ್ ಸೂರಿ ವಿರುದ್ಧ ದೂರು ದಾಖಲು. ಕೊಲೆ ಪ್ರಕರಣದ ಒಂದರ ಜಡ್ಜ್ಮೆಂಟ್ಗಾಗಿ ಕೋರ್ಟ್ಗೆ ಬಂದಿದ್ದ ಸೂರಿ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವನ ಹತ್ಯೆ ಮಾಡಿದ್ದ ಸೂರಿ. ರೌಡಿ ಶೀಟರ್ ಆಗಿರುವ ಸಾಯಿ ಕುಮಾರ್ ಅಲಿಯಾಸ್ ಸೂರಿ. ಜಡ್ಜ್ಮೆಂಟ್ ಪೋಸ್ಟ್ ಫೋನ್. ಅಣ್ಣನ ಜೊತೆ ಗಲಾಟೆ. ಅದೇ ದಿವಸ ಕೊಲೆ ಪ್ರಕರಣದಲ್ಲಿ ಸೂರ್ಯ ಅಣ್ಣ ಕೂಡ ಆರೋಪಿಯಾಗಿರ್ತಕ್ಕಂಥದ್ದು. ಕೋರ್ಟ್ ಮುಗಿಸಿ ಹೊರಬರುವಾಗ ಅಣ್ಣನ ಜೊತೆ ಗಲಾಟೆ ಮಾಡಿಕೊಂಡಿದ್ದಾನೆ ಈ ಆರೋಪಿ. ತನ್ನ ತಾಯಿಯ ಎದುರಲ್ಲೇ ಕೋರ್ಟ್ ಹೊರಗೆ ಚಾಕು ಇರಿತ ನಡೆದಿರತಕ್ಕಂಥದ್ದು. ಚಾಕು ಇರಿದು ಅಣ್ಣನ ಹತ್ಯೆ ಮಾಡಲು ಯತ್ನಿಸಿದ ಕುಣಿಗಲ್ ಸೂರಿ. ಕೊಲೆ ಯತ್ನ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯ ಜೀಪ್ ವಶ ಆಗಿರ್ತಕ್ಕಂಥದ್ದು. ತುಮಕೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ ಇದು. ಸಾಯಿ ಕುಮಾರ್ ಅಲಿಯಾಸ್ ಕುಣಿಗಲ್ ಸೂರಿ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು. ಕೊಲೆ ಪ್ರಕರಣ ಒಂದರ ಜಡ್ಜ್ಮೆಂಟ್ಗಾಗಿ ಕೋರ್ಟ್ಗೆ ಬಂದಿದ್ದ ಸೂರಿ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ನಡೆದಿರತಕ್ಕಂಥ ಪ್ರಕರಣ ಇದು. ಜಡ್ಜ್ಮೆಂಟ್ ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದು. ಅದೇ ವೇಳೆ ಅಣ್ಣನ ಜೊತೆ ಗಲಾಟೆ ನಡೆದಿದೆ. ಕೊಲೆ ಪ್ರಕರಣದಲ್ಲಿ ಸೂರಿಯ ಅಣ್ಣ ಕೂಡ ಆರೋಪಿಯಾಗಿದ್ದಾನೆ. ಕೋರ್ಟ್ ಮುಗಿಸಿ ಹೊರಬರುವಾಗ ಅಣ್ಣನ ಜೊತೆ ಗಲಾಟೆ ನಡೆದಿರತಕ್ಕಂಥದ್ದು. ತನ್ನ ತಾಯಿಯ ಎದುರಲ್ಲೇ ಕೋರ್ಟ್ ಹೊರಗೆ ಚಾಕು ಇರಿತ ಕೂಡ ನಡೆಸಲಾಗಿದೆ. ಚಾಕು ಇರಿದು ಅಣ್ಣನ ಹತ್ಯೆ ಮಾಡಲು ಯತ್ನಿಸಿದ್ದಾನೆ ಕುಣಿಗಲ್ ಸೂರಿ. ಕೊಲೆ ಯತ್ನ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯ ಜೀಪ್ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರ್ತಕ್ಕಂಥದ್ದು. ತುಮಕೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ ಇದು. ಬಳಿಕ ಮಂಡ್ಯದಿಂದ ಹಿಂಡಲಗ ಜೈಲಿಗೆ ಸೂರಿಯವರು ಶಿಫ್ಟ್ ಆಗಿರ್ತಕ್ಕಂಥದ್ದು. ಹಿಂಡಲಗ ಜೈಲಿನಲ್ಲಿ ಲೇಡಿ ಪೊಲೀಸ್ ಜೊತೆಗೆ ಸ್ನೇಹ ಕೂಡ ಬೆಳೆಸಿದ್ದಾರೆ. ಕೆಲಸ ಮಾಡುತ್ತಲೇ ಕೊಲೆ ಆರೋಪಿಯ ಜೊತೆ ನಂಟು ಬೆಳೆದಿರತಕ್ಕಂಥದ್ದು. ಪೊಲೀಸ್ ಅಧಿಕಾರಿ ಜೊತೆ KSISF ವಿಭಾಗದ ಮಹಿಳಾ ಅಧಿಕಾರಿಯ ಜೊತೆ ಸಂಪರ್ಕ. ಇದೀಗ ಬೆಳಗಾವಿ ಏರ್ಪೋರ್ಟ್ನ ಭದ್ರತಾ ವಿಭಾಗಕ್ಕೆ ವರ್ಗಾವಣೆಯಾಗಿದೆ. ಖಾಕಿ ಹಾಕಿಕೊಂಡೆ ಕೊಲೆ ಆರೋಪಿಯ ಜೊತೆ ಚಾಟಿಂಗ್ ಹಾಗೂ ಕಾಲಿಂಗ್. ಲೇಡಿ ಪೊಲೀಸ್ ಅಧಿಕಾರಿಯ ಹೆಸರಿನಲ್ಲಿರುವ ಜೀಪ್ ಸೂರಿಗೆ ಹೇಗೆ ಸಿಕ್ತು ಅಂತಕ್ಕಂಥ ಪ್ರಶ್ನೆ ಕೂಡ ಹೌದು. ಲೇಡಿ ಪೊಲೀಸ್ ಅಧಿಕಾರಿಯ ಕುಮ್ಮಕ್ಕಿನಿಂದಲೇ ಕೊಲೆ ಆರೋಪಿ ದರ್ಬಾರ್ ನಡೆಸಲಾಗ್ತಾ ಇರತಕ್ಕಂಥದ್ದು ಜೈಲಿನಲ್ಲಿ. ಸದ್ಯ ಮಾಜಿ ಸೈನಿಕರೊಬ್ಬರ ಪತ್ನಿಗೆ ಬ್ಲಾಕ್ ಮೇಲ್ ಮಾಡಿರುವ ಸೂರಿ. ಈ ರೀತಿಯಾಗಿ ಆರೋಪಗಳು ಇರ್ತಕ್ಕಂಥದ್ದು ಇವನ ಮೇಲೆ. ತಲೆಮರೆಸಿಕೊಂಡಿರತಕ್ಕಂಥ ಸೂರಿಗಾಗಿ ಬ್ಯಾಡರಹಳ್ಳಿ ಪೊಲೀಸರಿಂದ ತಲಾಶ್ ಕೂಡ ನಡೆಸಲಾಗ್ತಾ ಇದೆ. ಬಳಿಕ ಮಂಡ್ಯದಿಂದ ಹಿಂಡಲಗ ಜೈಲಿಗೆ ಸೂರಿಯವರು ಶಿಫ್ಟ್ ಆಗಿದ್ರು. ಹಿಂಡಲಗ ಜೈಲಿನಲ್ಲಿ ಲೇಡಿ ಪೊಲೀಸ್ ಜೊತೆಗೆ ಸ್ನೇಹ ಕೂಡ ಬೆಳೆಸಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಕೆಲಸ ಮಾಡುತ್ತಲೇ ಕೊಲೆ ಆರೋಪಿಯ ಜೊತೆ ನಂಟು ಬೆಳೆಸಿರ್ತಕ್ಕಂಥದ್ದು. KSISF ವಿಭಾಗದ ಮಹಿಳಾ ಅಧಿಕಾರಿಯ ಜೊತೆ ಸಂಪರ್ಕ ಬೆಳೆಸಿಕೊಂಡಿರ್ತಕ್ಕಂಥದ್ದು ಸೂರಿ ಎಂಬ ಆರೋಪಿ. ಇದೀಗ ಬೆಳಗಾವಿ ಏರ್ಪೋರ್ಟ್ನ ಭದ್ರತಾ ವಿಭಾಗಕ್ಕೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಆ ಮಹಿಳಾ ಪೊಲೀಸ್ನ ವರ್ಗಾವಣೆ. ಖಾಕಿ ಹಾಕಿಕೊಂಡೆ ಕೊಲೆ ಆರೋಪಿಯ ಜೊತೆ ಚಾಟಿಂಗ್ ಹಾಗೂ ಕಾಲಿಂಗ್ ನಡೆದಿರ್ತಕ್ಕಂಥದ್ದು. ಲೇಡಿ ಪೊಲೀಸ್ ಅಧಿಕಾರಿಯ ಹೆಸರಿನಲ್ಲಿರುವ ಜೀಪ್ ಸೂರಿಗೆ ಹೇಗೆ ಸಿಕ್ತು ಅಂತಕ್ಕಂಥ ಪ್ರಶ್ನೆ ಕೂಡ ಹೌದು. ಲೇಡಿ ಪೊಲೀಸ್ ಅಧಿಕಾರಿಯ ಕುಮ್ಮಕ್ಕಿನಿಂದಲೇ ಕೊಲೆ ಆರೋಪಿ ದರ್ಬಾರ್ ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಂದ ಆರೋಪಗಳ ಸರಮಾಲೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೈಲಿನಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಫೆಸಿಲಿಟಿಗಳು, ಆರೋಪಿಗಳ ಜೊತೆ ನಂಟು ನಡೆಸಲಾಗ್ತಾ ಇದೆ. ಈ ಒಂದು ಮಹಿಳಾ ಪೊಲೀಸ್ ಅಧಿಕಾರಿ ಜೊತೆ ಸಂಪರ್ಕ ಬೆಳೆಸಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಆರೋಪಿಗಳಿಗೆ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆ.